ಮಳೆ ಬರಲೇ ಇಲ್ಲ, ಬಿತ್ತನೆ ಆಗಲೇ ಇಲ್ಲ. ಇದು ಒಂದೆರಡು ತಾಲೂಕುಗಳ ಕಥೆಯಲ್ಲ. ರಾಜ್ಯದ 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಆವರಿಸಿದ್ದು, ಸರ್ಕಾರ ಕೂಡ ಬರ ತಾಲೂಕು ಪಟ್ಟಿ ರಿಲೀಸ್ ಮಾಡಿದೆ. ಇದೇ ಪಟ್ಟಿ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ. ಹಲವು ತಾಲೂಕುಗಳು ಪಟ್ಟಿಯಿಂದ ವಂಚಿತ. ರೈತರ ಆಕ್ರೋಶ. ಬರಪೀಡಿತ ಪಟ್ಟಿಯಿಂದ ಕಲಬುರಗಿಯನ್ನ ಕೈಬಿಟ್ಟಿದ್ರಿಂದ ಅನ್ನದಾತರು ಆಕ್ರೋಶಗೊಂಡಿದ್ದಾರೆ. ಡಿಸಿ ಕಚೇರಿ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಎಲ್ಲ ತಾಲೂಕುಗಳಲ್ಲೂ ಬರ ಇದ್ದು ತಕ್ಷಣ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಮಂತ್ರಿಗಳಿದ್ರು ಕೂಡ ಬರಗಾಲದಿಂದ ಮಲತಾಯಿ ಧೋರಣೆ ತೋರಿದರೆ. ಉಸ್ತುವಾರಿ ಮಂತ್ರಿಗಳು ರೈತರ ಹೊಲಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಆದರೂ ಕೂಡ ರೈತರಿಗೆ ಮಲತಾಯಿ ಧೋರಣೆ ತೋರ್ತಕ್ಕಂಥ ನೀತಿ ಯಾವ ಮಾನದಂಡಗಳನ್ನ ಬರಗಾಲನ್ನ ಕೈ ಬಿಟ್ಟಿದ್ರಿ? ಮುಂಗಾರು ಬೆಳೆ ಇಲ್ಲ, ಸಾಲ ಮನ್ನಾ ಇಲ್ಲ, ಬೆಂಬಲ ಬೆಲೆ ಇಲ್ಲ, ರೈತರು ರೊಕ್ಕದ ಮಾಲಿಲ್ಲ, 1 ತಿಂಗಳಾಯ್ತು ಮಳೆ ಇಲ್ಲ, ಇದ್ದ ಬೆಳೆ ಬಾಡಿ ಬತ್ತಿ ಹೋಗ್ತಾ ಇದೆ. ಆಗ ಬರಗಾಲ ಘೋಷಣೆ ಮಾಡಬೇಕು, ಮರುಪರಿಶೀಲನೆ ಮಾಡಿ ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಕೊಪ್ಪಳ ಜಿಲ್ಲೆಯ 4 ತಾಲೂಕುಗಳನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ, ಕಾರಟಗಿ ಕೈಬಿಟ್ಟಿದ್ದಕ್ಕೆ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಬರಪಟ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನು ಕೈಬಿಡಲಾಗಿದೆ. ಇದು ಕೂಡ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದು ಡಿಸಿ ಕಚೇರಿ ಎದುರು ಆಕ್ರೋಶ ಹೊರಹಾಕಿದ ರೈತರು ಕೂಡಲೇ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಕರ್ನಾಟಕ ರಾಜ್ಯದೊಳಗ ಇನ್ನೂ ನಮ್ಮ ಬೆಳಗಾವಿ ಜಿಲ್ಲೆ ಯಾಕೆ ನೀವು ಬರ ಅಂತ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಇವತ್ತ ಜಿಲ್ಲಾಡಳಿತ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಾವು ಕೇಳಬೇಕಾಗೈತಿ. ಚುನಾವಣೆತರಾದಂಥ 18 ಮಂದಿ MLAಗಳ ಏನು ಮಲ್ಕೊಂಡಿರಿ ನೀವು? ಸೆಂಟ್ರಲ್ ಮಿನಿಸ್ಟರ್ಗಳ 3 ಜನ, ನಮ್ಮ ಮೂರು ಜನ ನಮ್ಮ ಕೇಂದ್ರದಂಥ ಸಂಸದರಿದ್ದೀರಿ. 3 ಜನ ನೀವೇನು ಮಾಡತ್ತೀರಿ? ನಿಮಗೆ ಏನಾರ ಚುನಾವಣೆ ಸಂದರ್ಭದಾಗ ಮಾತ್ರ ನಮಗೆ ನಮ್ಮ ರೈತರ ಹತ್ರ ಬರಕ್ಕೆ ನಿಮ್ಗೆ ಟೈಮ್ ಇರ್ತೈತಿ. ಇಂಥ ಬರಗಾಲ ಬಂದಾಗ ಇಂಥ ಏನು ರೈತ ಸಂದಿಗ್ಧ ಪರಿಸ್ಥಿತಿ ಒಳಗೆ ರೈತನ ಕಣ್ಣೀರು ನಿಮ್ಗೆ ಒರೆಸುವಂಥ ಪರಿಜ್ಞಾನ ಇಲ್ಲನ. ಗದಗ ಜಿಲ್ಲೆಯ 6 ತಾಲೂಕುಗಳಲ್ಲಿ ಬರ ಇದ್ರೆ ಸರ್ಕಾರ ಕೇವಲ ಗಜೇಂದ್ರಗಡ ತಾಲೂಕನ್ನ ಮಾತ್ರ ಪಟ್ಟಿಗೆ ಸೇರಿಸಿದೆ. ಹೀಗಾಗಿ ಗದಗ, ಶಿರಹಟ್ಟಿ, ಲಕ್ಷ್ಮೀಶ್ವರ, ಮುಂಡರಗಿ, ರೋಣ ತಾಲೂಕಿನ ರೈತರು ಕೆರಳಿದ್ದಾರೆ. ಇನ್ನು ಗುಟ್ಕಾ ನಿಷೇಧ ಮಾಡಿರೋದಕ್ಕೆ ಕೆರಳಿರೋ ಅಡಕೆ ಬೆಳೆಗಾರರು ಇಂದು ದಾವಣಗೆರೆಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಜಯದೇವ ಸರ್ಕಲ್ನಿಂದ ಎಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿದ್ರು. ಎಸಿ ಕಚೇರಿ ಬಳಿ ಬೃಹತ್ ಧರಣಿ ಮಾಡಿ ಮುತ್ತಿಗೆಗೆ ಯತ್ನಿಸುತ್ತಿದ್ದಂತೆ ಬಿಗ್ ಹೈ ಡ್ರಾಮಾ ಆಗಿತ್ತು. ಬ್ಯೂರೋ ರಿಪೋರ್ಟ್, TV9.